ॐ शन्नो मित्रः शं वरुणः शन्नो भवद्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ ಮಾಘ ಮಾಸದ ಬಹುಳ ತದಿಗೆ ಶ್ರೇಷ್ಠವಾದಂತಹ ಮಂದವಾಸರ ಅಥವಾ ಸ್ಥಿರವಾಸರ ಇಂತಹ ಶ್ರೇಷ್ಠವಾದಂತಹ ಶನಿವಾರ ಮುಸ್ಸಂಜೆಯೊಂದು ರಂಗನಾಥಾಷ್ಟಕಂ ಇದರ ಪಾರಾಯಣವನ್ನು ಮಾಡೋಣ. ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಂಗನಾಥಾಷ್ಟಕಂ. ಅದಕ್ಕೂ ಮುನ್ನ ಜಾಗತಿಕ ಪ್ರಾರ್ಥನೆಯನ್ನು ಮಾಡಿಬಿಡೋಣ. ಯೂನಿವರ್ಸಲ್ ಪ್ರೇಯರ್. ಲೆಟ್ಸ್ ಚಾಂಟ್ ದಿಸ್ ಟುಗೆದರ್. ಓ ಹಿಡನ್ ಲೈಫ್ vibrant in every atom, O hidden light shining in every creature, O hidden love embracing all in oneness, may each who feels himself as one with thee know he is also one with every other. Om Shanti Shanti Shanti. ಮಾಘ ಮಾಸ ಬಹುಳ ತದಿಗೆ ರಂಗನಾಥಾಷ್ಟಕಂ ಇದರ ಪಾರಾಯಣ. ಪದ್ಮಾದಿರಾಜೇ ಗರುಡಾದಿರಾಜೇ ವಿರಿಂಚಿರಾಜೇ ಸುರರಾಜರಾಜೇ ತ್ರೈಲೋಕ್ಯರಾಜೇ ಲೋಕರಾಜೇ श्रीरंगराजे रमतान्मनो मे आनंद रूपे निजबोध रूपे ब्रह्मस्वरूपे श्रुतिमूर्ति रूपे शशांक रूपे रमणीय रूपे श्रीरंग रूपे रमतान्मनो मे नीलाब्जवर्णे शशिपूर्णवर्णे कर्णान्तनेत्रे कमलकलत्रे श्रीमन्तरङ्गे जितकूर्मरङ्गे श्रीरङ्गरङ्गे रमतान्मनो मे सच्चित्तशायि भुजगेन्द्रशायि नन्दाकुशायि कमलाकुशायि क्षीराब्धिशायि वटपत्रशायि श्रीरङ्गशायि रमतान्मनो मे लक्ष्मीनिवासे जगतां निवासे हृत्पद्मवासे रविबिम्बवासे क्षीराब्धिवासे फणिभोगवासे श्रीरङ्गवासे रमतान्मनो मे अमोघनिद्रे जगदेकनिद्रे निद्रावनिद्रेऽपि समुद्रनिद्रे श्रीयोगनिद्रे
ಸುಖಭೋಗ ನಿದ್ರೆ ಶ್ರೀರಂಗನಿದ್ರೆ ರಮತಾನ್ಮನೋ ಮೇ ಬ್ರಹ್ಮಾದಿ ವಂದ್ಯೆ ಜಗದೇಕ ವಂದ್ಯೆ ವಂದೇ ಮುಕುಂದೇ ಚರಣಾರವಿಂದೇ ಗೋವಿಂದ ದೇವೇಖಿಲಲೋಕಲೋಲೆ ಶ್ರೀರಂಗದೇವೆ ರಮತಾನ್ಮನೋ ಮೇ ಕಾವೇರಿ ತೀರೆ ಕರುಣಾವಿಲೋಲೆ ಮಂದಾರಮಾಲೆ ಕೃತಚಾರುಪಾಲೆ ದೈತ್ಯಾಂತಕಾಲೆ ಖಿಲಲೋಕಲೀಲೆ ಶ್ರೀರಂಗಲೀಲೆ ರಮತಾನ್ಮನೋ ಮೇ ಶ್ರೀರಂಗಲೀಲೆ ರಮತಾನ್ಮನೋ ಮೇ ಶ್ರೀರಂಗಲೀಲೆ ರಮತಾನ್ಮನೋ ಮೇ ಶ್ರೀರಂಗನಾಥ ಸ್ವಾಮಿ ಕಿ ಜಯ. ಒಂದು ಸುಂದರವಾದ ಭಜನೆಯನ್ನು ಮಾಡೋಣ. ಸಂಸ್ಕೃತದ ಭಜನೆ. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಳ್ತೇವೆ. ನಾವು ಹೇಳಿಕೊಟ್ಟ ನಂತರ ತಾವು ಹಾಡಬಹುದು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಒಂದು ಸುಂದರವಾದ ಕೃಷ್ಣನ ಭಜನೆ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ ಆ ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ ನಂದ ನಂದ ಗೋಪ ವೃಂದ ನಾರಾಯಣ ಗೋವಿಂದ ನಂದ ನಂದ ಗೋಪ ವೃಂದ ನಾರಾಯಣ ಗೋವಿಂದ ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ
ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ನಂದ ನಂದ ಗೋಪ ವೃಂದ ನಾರಾಯಣ ಗೋವಿಂದ. ನಾರಾಯಣ ಗೋವಿಂದ. ಹರಿನಾರಾಯಣ 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 ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ಗಿರಿಧಾರಿ ಗೋವಿಂದ. ಗಿರಿಧಾರಿ ಗೋವಿಂದ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ. 16ನೆಯ ಶ್ಲೋಕದಿಂದ ಆರಂಭ. ಅವಿಭಕ್ತಂಚ ಭೂತೇಷು ಅಲ್ಲಿಂದ 21ನೆಯ ಶ್ಲೋಕದವರೆಗೆ ಒಟ್ಟಿಗೆ ಪಾರಾಯಣ. ಅವಿಭಕ್ತಂಚ ಭೂತೇಷು 13ನೇ ಅಧ್ಯಾಯ 16ನೇ ಶ್ಲೋಕ ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. ಶ್ರೀ ಭಗವಾನುವಾಚ ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತ್ರ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ ಜ್ಯೋತಿಷಾಮಪಿ ತಜ್ಜ್ಯೋತಿಃ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ. ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ
विकारांश्च गुणांश्चैव विद्धि प्रकृतिसम्भवान् कार्यकरणकर्तृत्वे हेतुः प्रकृतिरुच्यते पुरुषः सुखदुःखानां भोक्तृत्वे हेतुरुच्यते पुरुषः प्रकृतिस्थो हि भुङ्क्ते प्रकृतिजान् गुणान् कारणं गुणसङ्गोऽस्य सदसद्यो निजन्मसु ॐ शान्तिः 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 हरिः ॐ श्रीगुरुभ्यो नमः हरिः ॐ श्रीगुरुभ्यो नमः क्षेत्र क्षेत्रज्ञ विभाग योग अत्यंत ಗಹನವಾಗಿರುವಂತಹ ವಿಷಯ. ಕ್ಷೇತ್ರ ಕ್ಷೇತ್ರಜ್ಞ ಇದರ ವಿಚಾರದ ನಂತರ ಅದೇ ಧಾಟಿಯಲ್ಲಿ ಪ್ರಕೃತಿ ಮತ್ತು ಪುರುಷ ಇವುಗಳ ವರ್ಣನೆ ಆಗ್ತಾ ಇದೆ. ಪುರುಷ ಅಕರ್ತ, ಆದರೆ ಎಲ್ಲವೂ ಕೂಡ ಅವನಲ್ಲೇ ಇರುವಂಥದ್ದು. ಆದರೆ ತಾನು ಮಾತ್ರ ಯಾವುದರಲ್ಲೂ ಪಾಲ್ಗೊಳ್ಳುವುದಿಲ್ಲ. ಪುರುಷ ಸನ್ನಿಧಿಯಿಂದ ಪ್ರಕೃತಿ ಎಲ್ಲವನ್ನು ಕೂಡ ಮಾಡುತ್ತಿದೆ. ಪುರುಷನ ಸಾನ್ನಿಧ್ಯ ಅಗತ್ಯ. ಆ ಪುರುಷನ ಆಶ್ರಯದಲ್ಲಿ, ಛಾಯೆಯಲ್ಲಿ ಪ್ರಕೃತಿ ತನ್ನ ಚಟುವಟಿಕೆಯನ್ನು ನಡೆಸುತ್ತಿದೆ. ಆದ್ರಿಂದ ಭಗವಂತ ಆತ್ಮಸ್ವರೂಪ ಎರಡೂ ಒಂದೇ. ಇದರ ಏಕತೆಗಾಗಿ ಈಗ ಪ್ರತಿಪಾದಿಸಲ್ಪಡ್ತಾ ಇದೆ 22ನೆಯ ಶ್ಲೋಕದಲ್ಲಿ. ಭಗವಂತ ಮತ್ತು ಆತ್ಮಸ್ವರೂಪ ಇದರ ಏಕತೆಯ ಪ್ರತಿಪಾದನೆ. 22ನೆಯ ಶ್ಲೋಕ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಶ್ಲೋಕವನ್ನು ಕೂಡ ಪರದೆ ಮೇಲೆ ಹಂಚಿಕೊಳ್ತೇವೆ, ನೋಡಿಕೊಳ್ಳಿ. ಇಲ್ಲಿ ಬಹುಶಃ ಸಂಖ್ಯೆ ವ್ಯತ್ಯಾಸ ಆಗಿದೆ. ಒಂದು ಸಂಖ್ಯೆ ಹೆಚ್ಚಾಗಿರುತ್ತೆ ಇದರಲ್ಲಿ, ಕಾರಣ ಒಂದು ಶ್ಲೋಕವನ್ನು ಅವರು ಸೇರಿಸಿದ್ದಾರೆ. ಆದ್ರಿಂದ ಒಂದು ಸಂಖ್ಯೆ ಹೆಚ್ಚಾಗುತ್ತೆ. 23ನೆಯ ಶ್ಲೋಕ. ನೋಡಿ, ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಪದ ವಿಭಾಗವನ್ನು ನೋಡಿಕೊಳ್ಳಿ. ಉಪದ್ರಷ್ಟ, ಅನುಮಂತ ಚ, ಭರ್ತ ಭೋಕ್ತ ಮಹೇಶ್ವರ, ಪರಮಾತ್ಮ ಇತಿ ಚ ಅಪಿ ಉಕ್ತಃ ದೇಹೇ ಅಸ್ಮಿನ್ ಪುರುಷಃ ಪರಃ. ಅನ್ವಯಾರ್ಥವನ್ನು ನೋಡಿಕೊಳ್ಳಿ. ಅಸ್ಮಿನ್ ದೇಹೇ ಸ್ಥಿತಃ ಅಪಿ, ಅಸ್ಮಿನ್ ದೇಹೇ ಸ್ಥಿತಃ ಅಪಿ ಪುರುಷಃ ಪರಃ ಏವ. ಉಪದ್ರಷ್ಟಾ ಚ ಅನುಮಂತ ಭರ್ತ ಭೋಕ್ತ ಮಹೇಶ್ವರಃ ಚ ಪರಮಾತ್ಮ ಇತಿ ಉಕ್ತಃ. ಎಷ್ಟು ಸೊಗಸಾಗಿದೆ ನೋಡಿ. ಅಸ್ಮಿನ್ ದೇಹ ಸ್ಥಿತಃ ಅಪಿ, ಈ ದೇಹದಲ್ಲಿ ಸ್ಥಿತನಾಗಿದ್ದರೂ ಪುರುಷಃ, ಈ ಆತ್ಮನು ವಾಸ್ತವವಾಗಿ ಪರಃ ಏವ,
ಈ ಆತ್ಮನು ಪರಮಾತ್ಮನೇ ಆಗಿದ್ದಾನೆ. ಎಷ್ಟು ಸೊಗಸಾಗಿದೆ ನೋಡಿ. ಅರ್ಥಾತ್ ಈ ಯೋಗ ಮಾಯೆಯಿಂದ ಸರ್ವಾತೀತವಾಗಿರುವವನೇ ಭಗವಂತನು. ಉಪದ್ರಷ್ಟ, ಸಾಕ್ಷಿಯಾಗಿರುವುದರಿಂದ ಉಪದ್ರಷ್ಟ. ಮತ್ತು ಹನುಮಂತ, ಯಥಾರ್ಥ ಸಮ್ಮತಿ ಕೊಡುವವನಾದ್ದರಿಂದ ಹನುಮಂತ. ಇದು ಹನುಮಂತ ಅಲ್ಲ, ಹಕಾರ ಅಲ್ಲ, ಅದು ಹನುಮಂತ. ಅನುಮತಿ, ಅನುಮತಿ ಎಲ್ಲದಕ್ಕೂ ಕೂಡ ಅನುಮತಿಯನ್ನು ಕೊಡುವವ ಹನುಮಂತ. ಭರ್ತ, ಎಲ್ಲರ ಧಾರಣೆ ಪೋಷಣೆ ಮಾಡುವವನಾದ್ದರಿಂದ ಭರ್ತ. ಭೋಕ್ತ, ಜೀವರೂಪದಿಂದ ಭೋಕ್ತ. ಮಹೇಶ್ವರ, ಬ್ರಹ್ಮ ಮೊದಲಾದವರ ಒಡೆಯನಾದ್ದರಿಂದ ಮಹೇಶ್ವರ. ಪರಮಾತ್ಮ ಮತ್ತು ಶುದ್ಧ ಸಚ್ಚಿದಾನಂದ ಘನನಾದ್ದರಿಂದ ಪರಮಾತ್ಮ ಇತಿ ಉಕ್ತಃ ಎಂದು ಹೇಳಲಾಗಿದೆ. ತಾತ್ಪರ್ಯ ನೋಡಿಕೊಳ್ಳಿ. ಈ ದೇಹದಲ್ಲಿ ಇರುವ ಆತ್ಮನು ವಾಸ್ತವವಾಗಿ ಪರಮಾತ್ಮನೇ ಆಗಿದ್ದಾನೆ. ಅವನು ಸಾಕ್ಷಿಯಾಗಿರುವುದರಿಂದ ಉಪದ್ರಷ್ಟ ಮತ್ತು ನಿಜ ಸಮ್ಮತಿ ಕೊಡುವವನಾದ್ದರಿಂದ ಹನುಮಂತ. ಎಲ್ಲರ ಧಾರಣೆ ಪೋಷಣೆ ಮಾಡುವವನಾದ್ದರಿಂದ ಭರ್ತ. ಜೀವರೂಪದಿಂದ ಭೋಕ್ತ, ಬ್ರಹ್ಮ ಮೊದಲಾದವರ ಒಡೆಯನಾದ್ದರಿಂದ ಮಹೇಶ್ವರ. ಮತ್ತು ಶುದ್ಧ ಸಚ್ಚಿದಾನಂದ ಘನನಾದ್ದರಿಂದ ಪರಮಾತ್ಮ ಎಂದು ಹೇಳಲಾಗುತ್ತದೆ. ನೋಡಿ, ಆತ್ಮನಿಗೂ ಪರಮಾತ್ಮನಿಗೂ ಯಾವುದೇ ರೀತಿಯಾದಂತಹ ಅಂತರವಿಲ್ಲ, ವ್ಯತ್ಯಾಸವಿಲ್ಲ. ಈ ದೇಹದಲ್ಲಿರುವ ಆತ್ಮನೇ ಪರಮಾತ್ಮನು. ನೋಡಿ, ಇದರ ಹಿಂದಿ ಮತ್ತು ಆಂಗ್ಲ ಭಾಷೆಯ ತಾತ್ಪರ್ಯವನ್ನು ಕೂಡ ನೋಡೋಣ. तो भी इस शरीर में एक दिव्य भोक्ता है जो ईश्वर है, परम स्वामी है और साक्षी तथा अनुमति देने वाले के रूप में विद्यमान है और जो परमात्मा कहलाता है. Yet in this body there is another, a transcendental enjoyer, who is the Lord, the supreme proprietor, who exists as the overseer and permitter, and who is known as the super soul, Paramatma. ಬಹಳ ಸೊಗಸಾದಂತಹ ವರ್ಣನೆ 13ನೇ ಅಧ್ಯಾಯದ ಈ 22ನೆಯ ಶ್ಲೋಕದಲ್ಲಿ. ಒಮ್ಮೆ ಸಂಪೂರ್ಣವಾಗಿ ಅದರ ತಾತ್ಪರ್ಯವನ್ನು ನೋಡೋಣ. ಆನಂತರ ಶಾಂಕರ ಭಾಷ್ಯ ಸಹಿತ ಇದರ ವಿವರಣೆಯನ್ನು ಕೂಡ ತಿಳಿದುಕೊಳ್ಳೋಣ. ಆತ್ಮನು ಈ ದೇಹದಲ್ಲಿ ನೆಲೆಸಿದ್ದರೂ ಸಹ ವಾಸ್ತವವಾಗಿ ಅವನು ಶರೀರಕ್ಕಿಂತ ಬೇರೆಯೇ ಆದ ಪರಮಾತ್ಮನಾಗಿದ್ದಾನೆ. ಪರಬ್ರಹ್ಮ ಪರಮಾತ್ಮನಲ್ಲಿ ಮತ್ತು ಆತ್ಮನಲ್ಲಿ ಯಾವ ಭೇದವೂ ಇಲ್ಲ. ಶರೀರದಲ್ಲಿ ಸ್ಥಿತನಾಗಿರುವ ಆತ್ಮನು ಶರೀರವೇ ತಾನು, ತನ್ನದು ಎಂದು ಅರಿಯುವುದರಿಂದ ಭೇದದ ಪ್ರತೀತಿ ಆಗುತ್ತಾ ಇರುತ್ತದೆ. ನೋಡಿ, ಈ ಶರೀರದಲ್ಲೇ ಸ್ಥಿತನಾಗಿದ್ದಾನೆ ಆತ್ಮನು. ಅವನೇ ಭಗವಂತನು, ಅವನೇ ಪರಮಾತ್ಮನು. ಆದರೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾನು ಶರೀರಕ್ಕಿಂತ ಭಿನ್ನ ಅನ್ನುವುದನ್ನ ನಾವು ಮರೆತು ಬಿಡುತ್ತೇವೆ. ನಾವೇ ಶರೀರ ಅಂತ ಅರಿಯುವುದರಿಂದ, ಇಂತಹ ಒಂದು ಜ್ಞಾನ ಇರುವುದರಿಂದ ನಮಗೆ ಭಗವಂತನು ಬೇರೆಯಾಗಿ ತೋರುವನು. ಯಾವಾಗ ನಾವು ಶರೀರ ಅಲ್ಲ ಎಂಬುದು ತಿಳಿಯುವುದು, ಪ್ರತಿಯೊಬ್ಬರು ತಾವೇ ಪರಮಾತ್ಮನಾಗುವರು. ವಿಚಾರ ಮಾಡಿ. ಹೀಗೆ ಸಚ್ಚಿದಾನಂದ ಘನ ಪರಮಾತ್ಮನೇ ಆದ ಜೀವಾತ್ಮನು ಶರೀರದಲ್ಲಿ ಅಂತರ್ಯಾಮಿ ರೂಪದಲ್ಲಿದ್ದು ಶುಭ ಅಶುಭ ಕರ್ಮಗಳನ್ನು ಸಮೀಪದಿಂದ ವೀಕ್ಷಿಸುವ ಸಾಕ್ಷಿಯಾಗಿರುವುದರಿಂದ ಅವನ ಹೆಸರು ಉಪದ್ರಷ್ಟ. ಉಪ ಅಂದ್ರೆ ಹತ್ತಿರ ಅಥವಾ ಮೇಲೆ, ದ್ರಷ್ಟ ಅಂದ್ರೆ ನೋಡುವವ. ಉಪದ್ರಷ್ಟ ಅಂದ್ರೆ
ಮೇಲ್ವಿಚಾರಕ ಎನ್ನುವ ಅರ್ಥ ಬರಬಹುದು. ಆದ್ದರಿಂದ ಭಗವಂತನಿಗೆ ಹೆಸರು ಉಪದ್ರಷ್ಟ, ಎಲ್ಲವನ್ನು ನೋಡುವವನು. ತಾನು ತಟಸ್ಥನಾಗಿದ್ದರೂ ಸಹ ದೇಹೇಂದ್ರಿಯ ಮನೋಬುದ್ಧಿಗಳು ಸ್ವತಂತ್ರವಾಗಿ ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಸಮ್ಮತಿ ಅನುಮತಿಯನ್ನು ಕೊಡುವವನೆಂದು ಕಾಣಿಸುತ್ತಿರುವುದರಿಂದ ಹನುಮಂತ. ಇದೇ ಆತ್ಮನಿಗೆ ಹೆಸರು, ಪರಮಾತ್ಮನಿಗೆ ಹೆಸರು ಹನುಮಂತ. ಯಾಕೆ ಹನುಮಂತ? ಆ ಮನುಷ್ಯ ಯಾವುದೇ ಕೆಟ್ಟ ಕಾರ್ಯ ಮಾಡಲಿ, ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿ, ಎಲ್ಲದಕ್ಕೂ ಕೂಡ ಒಪ್ಪಿಗೆ. ವಿಚಾರ ಮಾಡಿ, ತಾನು ಏನು ಕೂಡ ಮಾಡೋದಿಲ್ಲ, ಆದರೆ ಮಾಡುವವರನ್ನು ಅಡ್ಡಪಡಿಸುವುದೂ ಇಲ್ಲ, ಯಾವುದೇ ತಡೆ ಇಲ್ಲ. ಮಾಡಪ್ಪ, ಅವರನ್ನು ಕೊಲ್ಲಬೇಕು, ಇನ್ನೊಬ್ಬರ ವಸ್ತುವನ್ನು ಕಳ್ಳತನ ಮಾಡಬೇಕು, ಅವರಿಗೆ ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು, ಓಕೆ, ಗೋ ಹೆಡ್. ಹನುಮಂತ ಎಲ್ಲದಕ್ಕೂ ಅನುಮತಿ, ಸಮ್ಮತಿ. ಯಾಕೆ? ಭಗವಂತನ ಯಾವ ಕಾರ್ಯಕ್ಕೂ ಅಡ್ಡಿಪಡಿಸುವುದಿಲ್ಲ. ಹೌದಲ್ಲ? ನಿಮ್ಮ ನಿಮ್ಮ ವಿಚಾರಧಾರೆ ಹೇಗಿರುತ್ತೋ ಹಾಗಿರುತ್ತೆ ನಿಮ್ಮ ಕಾರ್ಯವೈಖರಿ. ಎಲ್ಲದಕ್ಕೂ ಕೂಡ ಸಮ್ಮತಿ, ಎಲ್ಲದಕ್ಕೂ ಕೂಡ ಅನುಮತಿ, ಪರ್ಮಿಷನ್ ಗ್ರಾಂಟೆಡ್ ವಿತೌಟ್ ಎನಿ ಕೈಂಡ್ ಆಫ್ ಕಂಡೀಷನ್ಸ್, ಪರ್ಮಿಟೆಡ್, ಗ್ರಾಂಟೆಡ್ ವಿತೌಟ್ ಎನಿ ಕಂಡೀಷನ್ಸ್, ಅನ್ಕಂಡೀಷನ್ಡ್ ಪರ್ಮಿಷನ್. ಹನುಮಂತ ಅವನೇ ಸಂಘಾತವನ್ನು ಚೈತನ್ಯ ರೂಪದಿಂದ ಭರಿಸಿ ಸಂಘಾತದ ಪಾಲನೆ ಪೋಷಣೆ ಮಾಡುವವನಾದ್ದರಿಂದ ಪರಮಾತ್ಮನಿಗೆ ಹೆಸರು ಭರ್ತ. ಎಲ್ಲರ ಪಾಲನೆ, ಎಲ್ಲರ ಪೋಷಣೆ, ಎಲ್ಲರ ಧಾರಣೆ. ವಿಚಾರ ಮಾಡಿ, ಪ್ರತಿಯೊಂದು ಜೀವಿ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಕೂಡ ಆಹಾರ ಉಂಟು, ಎಲ್ಲರಿಗೂ ಕೂಡ ಪಾಲಿಸುವಂತಹ ಜವಾಬ್ದಾರಿ ಎಲ್ಲರೂ ಕೂಡ. ಯಾವುದೇ ಕ್ರಿಮಿಕೀಟ ಇಲ್ಲಿ ಆಹಾರವಿಲ್ಲದೆ ಇಲ್ಲ. ಯಾವ ರೀತಿ ಪೋಷಣೆ ಮಾಡಿರ್ಬೇಕು ನೋಡಿ, ಯಾವ ರೀತಿ ಇಲ್ಲಿ ಪಾಲನೆ ನಡೀತಾ ಇದೆ ಗಮನಿಸಿ. ಪ್ರತಿಯೊಂದು ಪ್ರಾಣಿಗೂ, ಸಸ್ಯವರ್ಗ, ಪ್ರಾಣಿ ವರ್ಗ, ಮನುಷ್ಯ ವರ್ಗ, ಎಲ್ಲರಿಗೂ ಕೂಡ ಈ ಜಗತ್ತಲ್ಲಿ ಬಾಳುವುದಕ್ಕೆ ಆಹಾರ ಒದಗಿಸಿಕೊಡುವವ ಭರ್ತ. ಅವನೇ ಶರೀರದಲ್ಲಿ ರಾಗ, ದ್ವೇಷ, ಸುಖ, ದುಃಖ ಮುಂತಾದವುಗಳನ್ನು ಭೋಗಿಸುವವನೆಂದು ಕಾಣಿಸುತ್ತಿರುವುದರಿಂದ ಅವನಿಗೆ ಹೆಸರು ಭೋಕ್ತಾ. ನೋಡಿ, ದುಃಖ ಬಂತು, ಜೋರಾಗಿ ಅಳುತ್ತೇವೆ, ಸುಖ ಬಂದಿದೆ ಹಿಗ್ತೇವೆ, ಕೇಕೆ ಹಾಕಿ ಕುಣಿತೇವೆ, ಎಲ್ಲವನ್ನು ಕೂಡ ಉಪಭೋಗಿಸುವೆವು. ಆದ್ದರಿಂದ ಭಗವಂತನಿಗೆ ಹೆಸರು ಭೋಕ್ತಾ. ಅವನೇ ತಾನಿರುವ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಹಾಗೂ ಧನ ಸಂಪತ್ತುಗಳಿಗೆ ಒಡೆಯನಾದ್ದರಿಂದ ಮಹಾನ್ ಈಶ್ವರನಾದ್ದರಿಂದ ಅವನಿಗೆ ಹೆಸರು ಮಹೇಶ್ವರ. ಮಹಾನ್ ಈಶ್ವರೀಯ ಯೋಗ ಮಾಯೆಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವುದರಿಂದ ಅವನಿಗೆ ಹೆಸರು ಮಹೇಶ್ವರ. ಹೀಗೆ ಕರೆಯಲ್ಪಡುತ್ತಾನೆ. ದೇಹದಲ್ಲಿರುವ ಅವನೇ ಸರ್ವೋತ್ಕೃಷ್ಟನಾದ ಪರಮಾತ್ಮನಾಗಿದ್ದಾನೆ. ಈ ಪ್ರಕಾರವಾಗಿ ಓರ್ವನೇ ಪರಬ್ರಹ್ಮ ಪರಮಾತ್ಮನು ದೇಹದಲ್ಲಿ ಭಿನ್ನ ಭಿನ್ನ ಕಾರಣಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಾನೆ. ಒಬ್ಬನೇ ಭಗವಂತ. ಇದನ್ನು ನಾವೆಲ್ಲರೂ ಕೂಡ ಮನದಟ್ಟು ಮಾಡ್ಕೊಳ್ಬೇಕು. ಕೇವಲ ಭಾರತೀಯರು ಮಾತ್ರವಲ್ಲ, ಪ್ರತಿಯೊಬ್ಬ ಮನುಷ್ಯನು ಈ ಜಗತ್ತಿನಲ್ಲಿ, ವಿಶ್ವದಲ್ಲಿ ಎಲ್ಲೇ ಇರಲಿ, ಗಾಡ್ ಈಸ್ ಓನ್ಲಿ ಒನ್. ಹೆಸರುಗಳು ಬೇರೆ ಬೇರೆ ಮಾಡ್ಕೊಳ್ಳಿ, ಹೌದು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಹೇಳಿಕೊಳ್ಳಿ, ಯಾವ ಹೆಸರು ಬೇಕಾದ್ರೆ ಹೇಳಿಕೊಳ್ಳಿ. ಆದರೆ ಇದೊಂದು ಮಾತ್ರ ನಾವು ಮನದಟ್ಟು ಮಾಡ್ಕೊಳ್ಬೇಕು, ಭಗವಂತನು ಒಬ್ಬನೇ. ಓನ್ಲಿ ಒನ್ ಗಾಡ್ ಟು ದಿ ಎಂಟೈರ್ ಯೂನಿವರ್ಸ್, ಹೂ ಇಸ್ ದ ಕ್ರಿಯೇಟರ್, ಸಸ್ಟೈನರ್ ಅಂಡ್ ಡೆಸ್ಟ್ರಾಯರ್ ಆಫ್ ದಿಸ್ ಯೂನಿವರ್ಸ್. ಅವನೇ ಸೃಷ್ಟಿ ಮಾಡುವವ, ಅವನೇ ಪಾಲನೆ ಪೋಷಣೆ ಮಾಡಿ ಸ್ಥಿತನಾಗಿ ಇರಿಸಿಕೊಳ್ಳುವವ,
ಅವನೇ ಎಲ್ಲವನ್ನು ಕೂಡ ಸಂಹಾರ ಮಾಡುವವ. ಅದಕ್ಕೆ ಗಾಡ್ ಅಂತ ಹೇಳ್ತೇವೆ ನಾವು. ಗಾಡ್ ಅಂತ ಯಾಕೆ ಕರಿತೇವೆ ನಾವು ದೇವರನ್ನು? ಗಾಡ್ ಅಂತಂದ್ರೆ GOD, ಗಾಡ್. G ಈಸ್ ದ ಜನರೇಟರ್, ಬ್ರಹ್ಮ. O ಈಸ್ ದಿ ಆರ್ಡೇನರ್, ವಿಷ್ಣು. D ಈಸ್ ದಿ ಡಿಸ್ಟ್ರಾಯರ್, ಶಿವ. ಬ್ರಹ್ಮ, ವಿಷ್ಣು, ಮಹೇಶ್ವರ್. GOD, ಗಾಡ್. ಓನ್ಲಿ ಒನ್. ವಿಚಾರ ಮಾಡಿ. ಭಿನ್ನ ಭಿನ್ನ ಹೆಸರುಗಳಿಂದ ಕರಿತೇವೆ. ಯಾಕೆ? ಭಿನ್ನ ಭಿನ್ನ ಕಾರ್ಯಗಳನ್ನು ಆತ ಮಾಡುವುದರಿಂದ ಅವನಿಗೆ ಬೇರೆ ಬೇರೆ ಹೆಸರುಗಳು. ಹೀಗೆ ಪರಮಾತ್ಮನು ಬ್ರಹ್ಮಾಂಡದ ಸರ್ವಭೂತಗಳ ದೇಹಗಳಲ್ಲಿ ಇರುತ್ತಿದ್ದರೂ ಆ ಎಲ್ಲ ದೇಹಗಳಿಂದ ಪರ ಎಂದರೆ ಬೇರೆಯೇ ಆಗಿದ್ದಾನೆ. ನೋಡುವ 22ನೆಯ ಶ್ಲೋಕದ ಶಾಂಕರ ಭಾಷ್ಯ. ಅತ್ಯಂತ ಸೊಗಸಾದಂತಹ ವರ್ಣನೆ 22ನೆಯ ಶ್ಲೋಕದಲ್ಲಿ. ತಸ್ಯೈವ ಪುನಃ ಸಾಕ್ಷಾತ್ ನಿರ್ದೇಶ ಕ್ರಿಯತೆ. ಅದನ್ನೇ ಈಗ ಮತ್ತೆ ನೇರವಾಗಿ ತಿಳಿಸಲಾಗುತ್ತಿದೆ 22ನೆಯ ಶ್ಲೋಕದಲ್ಲಿ. ಈ ದೇಹದಲ್ಲಿರುವ ಪರಪುರುಷನು, ಉಪದ್ರಷ್ಟನು, ಹನುಮಂತನು, ಭರ್ತನು, ಭೋಕ್ತನು, ಮಹೇಶ್ವರನು ಮತ್ತು ಪರಮಾತ್ಮನು ಎಂದು ಉಕ್ತನಾಗಿರುತ್ತಾನೆ. ಉಪದ್ರಷ್ಟ ಸಮೀಪಸ್ಥ ಸನ್ನ ದ್ರಷ್ಟಾ ಸ್ವಯಂ ಅವ್ಯಾಪೃತಃ ಯಥಾ ಋತ್ವಿಗ್ ಯಜಮಾನೇಷು ಯಜ್ಞಕರ್ಮ ವ್ಯಾಪೃತೇಷು ತಟಸ್ಥಃ ಅನ್ಯಃ ಅವ್ಯಾಪೃತಃ ಯಜ್ಞವಿದ್ಯಾ ಕುಶಲಃ ಋತ್ವಿಕ್ ಯಜಮಾನ ವ್ಯಾಪಾರ ಗುಣದೋಷಾಣಾಂ ಈಕ್ಷಿತಾ ತದ್ವತ್ ಕಾರ್ಯಕರಣ ವ್ಯಾಪಾರೇಷು ಅವ್ಯಾಪೃತಃ ಅನ್ಯ ತದ್ವಿಲಕ್ಷಣಃ ತೇಷಾಂ ಕಾರ್ಯಕರಣಾನಾಂ ಸವ್ಯಾಪಾರಾಣಾಂ ಸಾಮೀಪ್ಯೇನ ದ್ರಷ್ಟಾ ಉಪದ್ರಷ್ಟಾ. ಅಥವಾ ದೇಹಚಕ್ಷು ಮನೋಬುದ್ಧ್ಯಾತ್ಮನಃ ದ್ರಷ್ಟಾರಃ ತೇಷಾಂ ಬಾಹ್ಯೋ ದ್ರಷ್ಟಾ ದೇಹಃ ತತಃ ಆರಭ್ಯ ಅಂತರತಮಶ್ಚ ಪ್ರತ್ಯಕ್ ಸಮೀಪೇ ಆತ್ಮಾ ದ್ರಷ್ಟಾ. ಯತಃ ಪರಃ ಅಂತರತಮಃ ನಾಸ್ತಿ ದ್ರಷ್ಟಾ ಸಹ ಅತಿಶಯ ಸಾಮೀಪ್ಯೇನ ದ್ರಷ್ಟೃತ್ವಾತ್ ಉಪದ್ರಷ್ಟಾ ಸ್ಯಾತ್. ಯಜ್ಞೋಪದ್ರಷ್ಟೃವತ್ ವಾ ಸರ್ವ ವಿಷಯೀಕರಣಾತ್ ಉಪದ್ರಷ್ಟಾ. ನೋಡಿ, ಒಂದು ಪದಕ್ಕೆ ಆಚಾರ್ಯ ಶಂಕರರ ಭಾಷ್ಯ ಎಷ್ಟು ದೀರ್ಘವಾಗಿದೆ. ಕೇವಲ ಒಂದು ಪದ, ಉಪದ್ರಷ್ಟ. ಭಾಷ್ಯಾರ್ಥ ನೋಡಿಕೊಳ್ಳಿ. ಉಪದ್ರಷ್ಟನು ತಾನು ಯಾವ ಕೆಲಸವನ್ನೂ ಮಾಡದೆ ಹತ್ತಿರದಲ್ಲಿದ್ದುಕೊಂಡು ನೋಡುತ್ತಿರುವವನು. ಹೇಗೆ ಋತ್ವಿಜರು ಯಜಮಾನನು ಯಜ್ಞಕರ್ಮದಲ್ಲಿ ಇರುವಲ್ಲಿ ಯಜ್ಞ ವಿದ್ಯೆಯಲ್ಲಿ ನಿಪುಣನಾದ ಮತ್ತೊಬ್ಬನು ಹೊರತಾಗಿದ್ದು ತಾನು ಕರ್ಮದಲ್ಲಿ ತೊಡಗದೆ ಋತ್ವಿಜರ ಮತ್ತು ಯಜಮಾನನ ಕರ್ಮಗಳ ಗುಣದೋಷಗಳನ್ನು ನೋಡುತ್ತಿರುವನೋ, ಅದರಂತೆ ಕಾರ್ಯಕರಣಗಳ ವ್ಯಾಪಾರಗಳಲ್ಲಿ ತೊಡಗದೆ ಇರುವ ಅವುಗಳಿಗಿಂತ ಬೇರೆ ಸ್ವಭಾವದವನಾದ ಮತ್ತೊಬ್ಬನಾಗಿ ಆ ಕೆಲಸ ಮಾಡುತ್ತಿರುವ ಕಾರ್ಯಕರಣಗಳನ್ನು ಹತ್ತಿರವಿದ್ದು ನೋಡುವವನಾದ್ದರಿಂದ ಉಪದ್ರಷ್ಟನು. ಕಾರ್ಯಕರಣಗಳಲ್ಲಿ ಸೇರದೆ ಅವುಗಳನ್ನು ನೋಡುತ್ತಿರುವ ಸಾಕ್ಷಿ ಉಪದ್ರಷ್ಟ. ಅಥವಾ ದೇಹ, ಚಕ್ಷುರಿಂದ್ರಿಯ, ಮನಸ್ಸು, ಬುದ್ಧಿ ಎಂಬ ಆತ್ಮರು, ಬುದ್ಧಿ ಆತ್ಮರು ಎಂದೂ ಕನ್ನಡಿಸಬಹುದು. ಆಗ ಆತ್ಮರು ಎಂದರೆ ಪ್ರಮಾತೃಗಳು ಎಂದರೆ ಇವರನ್ನು ಆತ್ಮರು ಎಂದು ಕಲ್ಪಿಸುವರಾದ್ದರಿಂದ ದೇಹಾದಿಗಳನ್ನು ಆತ್ಮರೆಂದಿದೆ ಎಂದು ಮೊದಲನೆಯ ವ್ಯಾಖ್ಯಾನವನ್ನು ನಾವು ಹೊಂದಿಸಿಕೊಳ್ಳಬೇಕು. ದೇಹ, ಚಕ್ಷುರಿಂದ್ರಿಯ, ಮನಸ್ಸು, ಬುದ್ಧಿ ಎಂಬ ಆತ್ಮರು ದ್ರಷ್ಟರಾಗಿರುತ್ತಾರೆ. ಅವರಲ್ಲಿ ಹೊರಗಿನ ದ್ರಷ್ಟನು ದೇಹವು. ಚೈತನ್ಯವನ್ನು ಉಪಯೋಗಿಸಿಕೊಂಡು ದೇಹಾದಿಗಳು ದ್ರಷ್ಟೃವೆನಿಸಿರುತ್ತವೆ. ಅಲ್ಲಿಂದ ಮೊದಲಾಗಿ ಒಳಗೊಳಗೆ ಇರುವವರಲ್ಲಿ ತೀರ ಒಳಗೆ ಇರುವವನಾದ್ದರಿಂದ ಪ್ರತ್ಯಗಾತ್ಮನು ಹತ್ತಿರ ನೋಡುವವನು. ಯಾವನಿಗಿಂತ ಬೇರೆ ಇನ್ನೂ ಒಳಗೆ ಇರುವ ದ್ರಷ್ಟನು ಇಲ್ಲವೋ ಆ ಪ್ರತ್ಯಗಾತ್ಮನು ಬಹಳ ಹತ್ತಿರವಿದ್ದು ನೋಡುವವನಾದ್ದರಿಂದ ಉಪದ್ರಷ್ಟ ನೆನೆಸುವನು. ಉಪದ್ರಷ್ಟ ಎಂಬಲ್ಲಿ ಉಪ ಎಂದರೆ ಎಲ್ಲದಕ್ಕೂ ಹತ್ತಿರವಿರುವ ಎಂಬ ಅರ್ಥವನ್ನು ಸ್ವೀಕರಿಸಬೇಕು. ಅದಕ್ಕೆ ಉಪನಯನ ನೋಡಿ. ಉಪ ಅಂದ್ರೆ ಹತ್ತಿರ, ನಯನ ಅಂದ್ರೆ ಏನು? ನೀ ಧಾತು, ನಯನ ಕರೆದುಕೊಂಡು ಹೋಗುವುದು, ಹತ್ತಿರಕ್ಕೆ ಕರೆದುಕೊಂಡು ಹೋಗುವುದು.
ಗುರುಗಳ ಹತ್ತಿರ ಕರೆದುಕೊಂಡು ಹೋಗುವುದೇ ಉಪನಯನ. ಅದೇ ರೀತಿ ಇಲ್ಲೂ ಕೂಡ ಉಪದ್ರಷ್ಟ, ಉಪ ಅಂದ್ರೆ ಹತ್ತಿರ, ಸಾಮೀಪ್ಯ. ಅಥವಾ ಯಜ್ಞದಲ್ಲಿರುವ ಉಪದ್ರಷ್ಟನಂತೆ ಎಲ್ಲವನ್ನು ವಿಷಯೀಕರಿಸಿರುವುದರಿಂದ ಉಪದ್ರಷ್ಟನು ಎಂದಾದರೂ ಅರ್ಥವನ್ನು ಮಾಡಬಹುದು. ಮೊದಲು ಯಜ್ಞದ ಉಪದ್ರಷ್ಟವನ್ನು ದೃಷ್ಟಾಂತವಾಗಿ ಕೊಟ್ಟಿದ್ದರಲ್ಲಿ ಆತ್ಮನು ನಿರ್ವ್ಯಾಪಾರನೆಂಬುದನ್ನು ಮುಖ್ಯವಾಗಿ ಹಿಡಿದಿದೆ. ಇಲ್ಲಿ ಆತ್ಮನಿಗೆ ಎಲ್ಲವೂ ವಿಷಯವೆಂಬುದನ್ನು ಹಿಡಿದಿದೆ. ಬಹಳ ಸೊಗಸಾಗಿರುವಂತಹ ಅರ್ಥ ಉಪದ್ರಷ್ಟ. ಇದೇ ಶ್ಲೋಕದ ಭಗವಂತನ ವಿವಿಧ ಹೆಸರುಗಳಿವೆ. ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ ಇತ್ಯಾದಿ. ಅವುಗಳೆಲ್ಲವನ್ನು ಕೂಡ ನಾಳೆ ದಿವಸ ಸಂಜೆ ಭೇಟಿಯಾದಾಗ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते। ओम शांति शांति शांति। हरिः ओम श्री गुरुभ्यो नमः। हरिः ओम. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವ ದತ್ತ.